ನಿಜವಾಗ್ಲೂ ಯೂರಿಕ್ ಆಸಿಡ್ ಅನ್ನೋದು ಗೌಟಿ ಆರ್ಥರೈಟಿಸ್ ಅನ್ನೋದು ಆಯುರ್ವೇದದಲ್ಲಿ ಮೆನ್ಷನ್ ಆಗಿದೆ. ಆಯುರ್ವೇದದಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆಯಾ? ಯೂರಿಕ್ ಆಸಿಡ್ ಅನ್ನು ವಿತೌಟ್ ಮೆಡಿಸಿನ್ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು, ಓನ್ಲಿ ಡಯಟಿಂಗ್ ಮಾಡಿ ನಾವು ಯೂರಿಕ್ ಆಸಿಡ್ ಹೇಗೆ ಕಡಿಮೆ ಮಾಡ್ಬೋದು, ಆಯುರ್ವೇದದಲ್ಲಿ ಯೂರಿಕ್ ಆಸಿಡ್ನ ಬಗ್ಗೆ ಏನಾದರೂ ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಸೊ ಅದಕ್ಕೆ ಉತ್ತರ ಕೊಡೋಕ್ಕಾಗಿ ನಾನು ಆಯುರ್ವೇದದ ಗ್ರಂಥಗಳಾದ ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಮಾಧವ ನಿಧಾನ, ಅಷ್ಟಾಂಗ ಹೃದಯ ಇದರಲ್ಲಿ ಒಂದು ಅಧ್ಯಯನ ಮಾಡಿ ನೋಡಿದಾಗ ನನಗೆ ಅನೇಕ ಆಶ್ಚರ್ಯಕರ ಸಂಗತಿಗಳು ಸಿಕ್ತು. ಈ ವಿಡಿಯೋದಲ್ಲಿ ನಿಮಗೆ ಯೂರಿಕ್ ಆಸಿಡ್ ಮತ್ತು ಗೌಟಿ ಆರ್ಥರೈಟಿಸ್ ಬಗ್ಗೆ ಆಯುರ್ವೇದದಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಿ ಸಿಗಲಿದೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕೊನೆಯಲ್ಲೇ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಹೇಳಲಿದ್ದೇನೆ. ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ಓಂ ಪ್ರಕಾಶ್. ಎಲ್ರಿಗೂ ಚಾನಲ್ಗೆ ಸ್ವಾಗತ. ನನ್ನ ಹಿಂದಿನ ಯೂರಿಕ್ ಆಸಿಡ್ನ ಬಗ್ಗೆ ಇದ್ದಂಥ 2 ವಿಡಿಯೋಗಳಿಗೆ ನೀವು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಿ. ಅದಕ್ಕೆ 6 ಲಕ್ಷಕ್ಕಿಂತಲೂ ಹೆಚ್ಚು ವ್ಯೂಸ್ ಸಿಕ್ಕಿದೆ. ಅದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅನೇಕ ಸಂಸ್ಕೃತ ಪಂಡಿತರು ಯೂರಿಕ್ ಆಸಿಡ್ ಅಥವಾ ಗೌಟಿ ಆರ್ಥರೈಟಿಸ್ ಇದನ್ನು ವಾತರಕ್ತ ಅನ್ನುವ ಆಯುರ್ವೇದದಲ್ಲಿ ಮೆನ್ಷನ್ ಆಗಿರುವಂಥ ಒಂದು ರೋಗಕ್ಕೆ ಹೋಲಿಸಿದ್ದಾರೆ. ಸೊ ಬನ್ನಿ, ಹಾಗಾದರೆ ಈ ವಾತರಕ್ತ ಅಂದರೆ ಏನು, ಆಯುರ್ವೇದದಲ್ಲಿ ಇದಕ್ಕೆ ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ನಾನು ಈಗ ಕೆಲವೇ ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ತುಂಬ ಆಶ್ಚರ್ಯಕರವಾದ ಸಂಗತಿಗಳು ಸಿಗಲಿದೆ. ಅನೇಕ ಪ್ರಶ್ನೆಗಳಿಗೆ ಅಲ್ಲಿ ಕೊನೆಯಲ್ಲಿ ನಾನು ಉತ್ತರ ಕೊಡಲಿದ್ದೇನೆ. ದಯವಿಟ್ಟು ಕೊನೆಯವರೆಗೂ ವಿಡಿಯೋ ನೋಡ್ತಾ ಇರಿ. ವಾತದೋಷ ಸಂಯುಕ್ತ ರಕ್ತದುಸ್ತಿಜನ್ಯ ವ್ಯಾಧಿ ವಾತರಕ್ತ, ಚರಕ ಸಂಹಿತೆ, ನಿಧಾನ ಸ್ಥಾನ, 29ನೇ ಅಧ್ಯಾಯ, 5ನೇ ಶ್ಲೋಕ. ಯಾವಾಗ ಶರೀರದಲ್ಲಿ ವಾತ ಉಲ್ಬಣಗೊಂಡು ಅದರ ಜೊತೆಗೇನೆ ರಕ್ತದಲ್ಲಿ ದೋಷ ಉಂಟಾದಾಗ ಉಂಟಾಗುವ ವ್ಯಾಧಿನೇ ವಾತರಕ್ತ ಅಂತ ಕರೀತಾರೆ. ಸೇಮ್ ಇದೇ ಎಕ್ಸ್ಪ್ಲನೇಷನ್ ಸುಶ್ರುತ ಸಂಹಿತೆ, ಅಷ್ಟಾಂಗ ಹೃದಯ, ಮಾಧವ ನಿಧಾನ ಈ ಎಲ್ಲ ಗ್ರಂಥಗಳಲ್ಲೂ ಇದೇ ಎಕ್ಸ್ಪ್ಲನೇಷನ್ ನಮಗೆ ಸಿಗುತ್ತೆ. ಸೊ ಹಾಗಾದರೆ ಈ ವಾತರಕ್ತವನ್ನು ಆಯುರ್ವೇದದಲ್ಲಿ ಯಾವ ರೀತಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅಂತೇಳಿ ನಿಮಗೆ ತುಂಬ ಸಿಂಪಲ್ ಆಗಿ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ತುಂಬ ಶಾರ್ಟ್ ಆಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ಆಯುರ್ವೇದದಲ್ಲಿ ವಾತರಕ್ತದನ್ನು 3 ಹಂತದಲ್ಲಿ ವಿಂಗಡಿಸಿದ್ದಾರೆ. ಮೊದಲನೇ ಹಂತ ಸೂಪರ್ಫಿಷಿಯಲ್ ಟಿಶ್ಯೂಗಳಿಗೆ ಅಂತಂದರೆ ಚರ್ಮಕ್ಕೆ ಎಫೆಕ್ಟ್ ಮಾಡುತ್ತೆ. ಈಗ ಚರ್ಮದಲ್ಲಿ ತುರಿಕೆ ಕಾಣಿಸ್ಕೊಳ್ಳೋದು, ಉರಿ ಉಂಟಾಗೋದು, ಕೆಂಪು ಬಣ್ಣಕ್ಕೆ ತಿರುಗೋದು, ಕಂದು ಬಣ್ಣ ಆಗೋದು, ಇದು ಚರ್ಮಕ್ಕೆ ಸಂಬಂಧಪಟ್ಟಂತ ಹಂತ. ಇದಕ್ಕೆ ಉತ್ತಾನ ವಾತರಕ್ತ ಅಂತ ಹೇಳಿ ಕರೀತಾರೆ. ಉತ್ತಾನ ಅಂತಂದ್ರೆ ಹೊರಗಿನ ಭಾಗ. ನಂತರ ಇದು ಇನ್ನೂ ಡೀಪ್ ಹೋದಾಗ 2ನೇ ಹಂತದಲ್ಲಿ ಈ ವಾತರಕ್ತ 2ನೇ ಹಂತದಲ್ಲಿ ಡೀಪ್ ಟಿಶ್ಯೂಗಳಿಗೆ ಎಫೆಕ್ಟ್ ಆಗುತ್ತೆ. ಮೇನ್ಲಿ ಜಾಯಿಂಟ್ಸಿಗೆ ಅಂದ್ರೆ ಕೀಲುಗಳಲ್ಲಿ ತುಂಬಾ ನೋವು ಉಂಟಾಗೋದು, ಕೀಲುಗಳಲ್ಲೂ ಊದ್ಕೊಳ್ಳೋದು, ಅಲ್ಲಿ ಸ್ಟಿಫ್ನೆಸ್, ಕೀಲುಗಳಲ್ಲಿ ಬಿಗಿತ ಉಂಟಾಗೋದು, ಸರಿಯಾಗಿ ಮೂವ್ಮೆಂಟ್ಸ್ ಆಗೋದಿಲ್ಲ, ಸರಿಯಾಗಿ ನಡೆಯೋಕ್ಕಾಗೋದಿಲ್ಲ, ಕೂಡಕ್ಕಾಗೋದಿಲ್ಲ, ಸ್ಟಿಫ್ನೆಸ್ ಬರೋದು. ಇದಕ್ಕೆ ಆಯುರ್ವೇದದಲ್ಲಿ ಗಂಭೀರ ವಾತರಕ್ತ ಅಂತ ಹೇಳಿ ಕರೆದಿದ್ದಾರೆ. ಗಂಭೀರ ಅಂತಂದರೆ ಆ ಒಳಗಿನ ಟಿಶ್ಯೂಗಳಲ್ಲಿ ಎಫೆಕ್ಟ್ ಆಗಿರುವಂಥದ್ದು. 3ನೇ ಹಂತದಲ್ಲಿ ವಾತರಕ್ತ ಇನ್ನೂ ಉಲ್ಬಣಗೊಂಡ್ರೆ ಅದು ಇನ್ನೂ ಒಳಗಿನ ಟಿಶ್ಯೂಗಳಿಗೆ ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಧಾತುಕ್ಷಯ ಅಂತಂದರೆ ಟಿಶ್ಯೂ, ಧಾತು ಅಂದರೆ ಟಿಶ್ಯೂ, ಕ್ಷಯ ಅಂದರೆ ಕ್ಷೀಣಿಸೋದು. ಸ್ಪೆಷಲಿ ಮಸಲ್ ವೇಸ್ಟಿಂಗ್, ಮಸಲ್ಗಳು ಕ್ಷೀಣಿಸೋದು, ಟಿಶ್ಯೂಗಳು ಕ್ಷೀಣಿಸೋದು. ದಷ್ಟಪುಷ್ಟ ಆಗಿರುವಂಥ ಮನುಷ್ಯ ಸಡನ್ ಆಗಿ ತುಂಬ ತೆಳ್ಳಗೆ ಮಸಲ್ಸ್ ಎಲ್ಲ ವೇಸ್ಟಿಂಗ್ ಆಗಿರೋದು. ನಂತರ ಇದು ನರಗಳಿಗೂ ಎಫೆಕ್ಟ್ ಮಾಡುವಂಥದ್ದು, ನರ ದೌರ್ಬಲ್ಯ ಉಂಟಾಗೋದು, ಪ್ಯಾರಲೈಸಿಸ್ ಕೂಡ ಆಗುತ್ತೆ, ಚರ್ಮದ ಕೆಳಗೆ ನೋಡ್ಯೂಲ್ಸ್ಗಳು ಉಂಟಾಗೋದು. ಇದೆಲ್ಲ ಆಯುರ್ವೇದ ಗ್ರಂಥದಲ್ಲಿ ವಾತರಕ್ತವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ 3ನೇ ಹಂತಕ್ಕೆ ಗಂಭೀರ ಅಸಾಧ್ಯ ವಾತರಕ್ತ ಅಂತ ಕರೆದಿದ್ದಾರೆ. ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಸರಿ ಆಗದೇ ಇರುವಂಥ ಹಂತ. ಇಷ್ಟೇ ಅಲ್ಲದೆ ಆಯುರ್ವೇದದಲ್ಲಿ ವಾತರಕ್ತ ಉಂಟಾಗಕ್ಕೆ ಯಾವ ರೀತಿಯ ಆಹಾರಗಳು ಕಾರಣವಾಗುತ್ತೆ, ಯಾವ ರೀತಿಯ ಲೈಫ್ ಸ್ಟೈಲ್ ಇಂದ ವಾತರಕ್ತ ಹೆಚ್ಚಾಗುತ್ತೆ ಅನ್ನೋದರ ಬಗ್ಗೆನೂ ತುಂಬ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಎಂಥ ಆಹಾರದಿಂದ ವಾತರಕ್ತ ಉಂಟಾಗುತ್ತೆ? ಕೊಬ್ಬು ಅಥವಾ ಉಷ್ಣತೆಯುಳ್ಳ ಆಹಾರ, ಹಳಸಿದ ಆಹಾರ, ನದಿ ಮತ್ತು ಸಮುದ್ರದಲ್ಲಿ ಸಿಗುವಂಥ ಆಹಾರ, ಉದಾಹರಣೆಗೆ ಮೀನು, ಏಡಿ, ಕಪ್ಪೆ ಚಿಪ್ಪು, ಹುಳಿಯಾಗಿರುವಂಥ ಮೊಸರು, ಮಜ್ಜಿಗೆ ಮತ್ತು ಮದ್ಯಪಾನ, ಇಂಥ ಆಹಾರಗಳ ಸೇವನೆಯಿಂದ ವಾತರಕ್ತ ಉಂಟಾಗುತ್ತೆ. ನಂತರ ಲೈಫ್ ಸ್ಟೈಲ್ ಬಗ್ಗೆ ಬರೋದಾದರೆ ಅತಿಯಾಗಿ ತಿನ್ನುವವರು, ರುಚಿಗೋಸ್ಕರ ಮಾತ್ರ ತಿನ್ನುವವರು, ಆಹಾರದ ಅವಶ್ಯಕತೆ ಇಲ್ಲದೆ ಇದ್ರೂ ರುಚಿ ಇದೆ ಅಂತೇಳಿ ತಿಂತಾ ಇರ್ತಾರಲ್ಲ ಅಂಥವರಿಗೆ, ಮತ್ತು ಹಗಲೊತ್ತಲ್ಲಿ ಮಲ್ಕೊಳ್ಳೋದು, ರಾತ್ರಿ ಹೊತ್ತಲ್ಲಿ ಜಾಗರಣೆ ಮಾಡುವಂಥವ್ರು, ಸೆಡೆಟ್ರಿ ಲೈಫ್ ಸ್ಟೈಲ್ ಅಂತಂದರೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋದು, ಆಲಸ್ಯಗಳಿಗೆ ವಾತರಕ್ತ ಬರುತ್ತೆ ಅಂತಂದು ಹೇಳಿದ್ದಾರೆ.
ಅಂದರೆ ಒಟ್ಟಾರೆಯಾಗಿ ಈ ವಾತರಕ್ತ ಅಂತ ಏನು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಇದು ನಮ್ಮ ಆಹಾರ ಪದ್ಧತಿ, ನಮ್ಮ ಲೈಫ್ ಸ್ಟೈಲಲ್ಲಿ ಬರುವಂಥ ವ್ಯತ್ಯಾಸಗಳಿಂದ ನಮ್ಮ ಶರೀರದಲ್ಲಿ ವಾತ ಉಲ್ಬಣಗೊಳ್ಳುತ್ತೆ. ನಾವು ತಿಂದಿರುವ ತಪ್ಪು ಆಹಾರಗಳು, ತಪ್ಪು ಲೈಫ್ ಸ್ಟೈಲಿಂದ ನಮ್ಮಲ್ಲಿ ಆ ಆಹಾರದಿಂದ ಉಂಟಾಗಿರುವಂಥ ಟಾಕ್ಸಿನ್ಗಳು, ಆಯುರ್ವೇದದಲ್ಲಿ ಆ ಟಾಕ್ಸಿನ್ಗಳಿಗೆ ಆಮ ಅಂತ ಹೇಳಿ ಕರೆದಿದ್ದಾರೆ. ಈ ಟಾಕ್ಸಿನ್ಗಳು ಬೇರೆ ಬೇರೆ ಟಿಶ್ಯೂಗಳಿಗೆ ಎಫೆಕ್ಟ್ ಮಾಡಿದಾಗ, ವಾತದ ಜೊತೆಗೆ ರಕ್ತದಲ್ಲಿ ವ್ಯತ್ಯಾಸ ಎರಡೂ ಕಂಡು ಬಂದಾಗ ಅದು ಜಾಯಿಂಟ್ಗಳಿಗೆ, ಚರ್ಮಕ್ಕೆ, ಮಸಲ್ಸಿಗೆ ಮತ್ತು ನರ್ವಸ್ ಟಿಶ್ಯೂ ಅಂತಂದ್ರೆ ನರಗಳಿಗೂ ಎಫೆಕ್ಟ್ ಮಾಡುತ್ತೆ. ಇಷ್ಟೆಲ್ಲ ವಾತರಕ್ತದ ಬಗ್ಗೆ ತಿಳ್ಕೊಂಡ ಮೇಲೆ ನಿಜವಾಗ್ಲೂ ಈ ವಾತರಕ್ತ ಅನ್ನೋದು ಗೌಟಿ ಆರ್ಥರೈಟಿಸ್ ಏನಾ, ಹೌದಾ ಅಲ್ಲ ಅನ್ನೋದನ್ನ ಈ ಮುಂದಿನ ಭಾಗದಲ್ಲಿ ನಾನು ಹೇಳ್ತೇನೆ. ತುಂಬ ಲಕ್ಷ್ಯ ಕೊಟ್ಟು ಕೇಳಿ. ಏಕೆ ಅಂತಂದರೆ, ಒಂದು ವೇಳೆ ನಿಮಗೆ ಯೂರಿಕ್ ಆ್ಯಸಿಡ್ ಇದ್ದರೆ, ಗೌಟಿ ಆರ್ಥರೈಟಿಸ್ ಇದ್ದರೆ, ನಿಮಗೆ ಕೊಡ್ತಾ ಇರುವಂಥ ಚಿಕಿತ್ಸೆ ಸರಿಯಾಗಿದೆಯಾ, ಇದು ನಿಜವಾಗ್ಲೂ ಗೌಟಿ ಆರ್ಥರೈಟಿಸ್ ಪ್ರಕಾರನೇ ಟ್ರೀಟ್ಮೆಂಟ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಿಮಗೆ ಈಗ ಮುಂದೆ ಹೇಳಿರುವಂಥ ಪಾಯಿಂಟ್ಸಲ್ಲಿ ನಿಮಗೆ ಅರ್ಥ ಆಗುತ್ತೆ. ವಾತರಕ್ತಕ್ಕೂ ಮತ್ತು ಗೌಟಿ ಆರ್ಥರೈಟಿಸ್ಗೂ ಇರುವಂಥ ಸಾಮ್ಯತೆಗಳ ಒಂದು ಲಿಸ್ಟನ್ನು ಹೇಳ್ತೇನೆ. ಮೊದಲನೇ ಪಾಯಿಂಟು, ವಾತರಕ್ತ ಸಂಧಿಗಳಿಗೆ ಎಫೆಕ್ಟ್ ಮಾಡುತ್ತೆ, ಅಂದರೆ ಜಾಯಿಂಟ್ಸಿಗೆ ಎಫೆಕ್ಟ್ ಮಾಡುತ್ತೆ. ಅದೇ ರೀತಿ ಗೌಟಿ ಆರ್ಥರೈಟಿಸ್ ಕೂಡ ಜಾಯಿಂಟ್ಗಳಿಗೆ ಬರುತ್ತೆ. ಸೊ ಎರಡನೇ ಪಾಯಿಂಟು, ಸುಶ್ರುತ ಸಂಹಿತೆಯ ನಿಧಾನ ಸ್ಥಾನ ಚಾಪ್ಟರ್ 1 ಶ್ಲೋಕ 45, ಪಾದ ಪ್ರದೇಶ ಪ್ರಾರಂಭ ಊರ್ಧ್ವಗತಿ ವಾತರಕ್ತ ಅಂತಂದರೆ ಯಾವ ರೋಗವು ಪಾದ ಪ್ರದೇಶದಿಂದ ಸ್ಟಾರ್ಟ್ ಆಗಿ ಮೇಲ್ಗಡೆ ಹರಡುತ್ತೋ ಅದಕ್ಕೆ ವಾತರಕ್ತ ಅಂತೇಳಿ ಕರೀತಾರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಯಾರ್ಯಾರು ಇದನ್ನು ವಾತರಕ್ತಕ್ಕೂ ಮತ್ತು ಗೌಟಿ ಆರ್ಥರೈಟಿಸ್ಗೂ ಸಂಬಂಧವನ್ನು ಕಲ್ಪಿಸಿದಾರೋ ಈ ಶ್ಲೋಕವನ್ನು ಮೇನ್ ಲಿಂಕ್ ಆಗಿ ಉಪಯೋಗಿಸ್ತಾರೆ. ಯಾಕೆ ಅಂತಂದರೆ, ಗೌಟಿ ಆರ್ಥರೈಟಿಸ್ ಪಾದದ ಹೆಬ್ಬೆರಳಿನ ಜಾಯಿಂಟಿಗೆ ಫಸ್ಟ್ ಎಫೆಕ್ಟ್ ಆಗುತ್ತೆ. ಮತ್ತೆ ಒಂದು ಪಾಯಿಂಟ್ ಏನಂತಂದ್ರೆ, ಗೌಟಿ ಆರ್ಥರೈಟಿಸ್ ಹೈಪರ್ ಯೂರಿಸೀಮಿಯಾ ಅನ್ನೋದು ಪ್ಯೂರಿನ್ ಯುಕ್ತ ಆಹಾರದಿಂದ ಹೆಚ್ಚಾಗುತ್ತೆ ಅನ್ನೋದು ನಮಗೆ ಆಗ್ಲೇ ಗೊತ್ತಿದೆ. ಇದರ ಬಗ್ಗೆ ಡಿಟೇಲ್ ಬೇಕಿದ್ರೆ ನನ್ನ ಹಿಂದಿನ ವಿಡಿಯೋಸ್ ಅನ್ನು ದಯವಿಟ್ಟು ನೋಡಿ. ಪ್ಯೂರಿನ್ ಅನ್ನೋದು ನಮ್ಮ DNA ಯ ಒಂದು ಭಾಗ. DNA ನಮ್ಮ ಎಲ್ಲಾ ಸೆಲ್ಗಳಲ್ಲೂ ಇರುತ್ತೆ. ಪ್ಯೂರಿನ್ ಅಥವಾ DNA ಯಾವಾಗ ನಮ್ಮ ಶರೀರದಲ್ಲಿ ಮೆಟಬೋಲೈಸ್ ಆಗುತ್ತೋ, ರೀಸೈಕ್ಲಿಂಗ್ ಆಗುತ್ತೋ, ಅದರಲ್ಲಿ ನಮ್ಮ ಶರೀರ ಇಂಪಾರ್ಟೆಂಟ್ ಆಗಿರುವಂತ ಭಾಗಗಳನ್ನು ವಾಪಸ್ ತಗೊಂಡು ಯಾವ ಭಾಗವು ನಮಗೆ ಬೇಕಾಗಿಲ್ಲ ಅದನ್ನು ಶರೀರದಿಂದ ಯೂರಿನ್ನ ಮುಖಾಂತರ ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡುತ್ತೆ. ಯಾವ ಭಾಗ ನಮ್ಮ ಶರೀರಕ್ಕೆ ಬೇಡವಾಗಿರುತ್ತೋ ಅದರಲ್ಲಿ ಯೂರಿಕ್ ಆಸಿಡ್ ಕೂಡ ಒಂದು. ಯೂರಿಕ್ ಆಸಿಡ್ ಪ್ಯೂರಿನ್ ಯುಕ್ತ ಆಹಾರದಿಂದ ನಮ್ಮಲ್ಲಿ ಬರುತ್ತೆ ಅಂತೇಳಿ ನಮಗೆ ಮೊದಲೇ ಗೊತ್ತಿದೆ. ಹೀಗಿರುವಾಗ ಆಯುರ್ವೇದದಲ್ಲಿ ಕೂಡ ಮಾಂಸಾಹಾರ, ಮದ್ಯಪಾನ, ಮೀನು, ಏಡಿ, ಕಪ್ಪೆ ಚಿಪ್ಪು ಇಂಥ ಅನೇಕ ಪ್ಯೂರಿನ್ ಯುಕ್ತ ಆಹಾರ ಕೂಡ ವರ್ಜಿತ ಅಂತೇಳಿ ವಾತರಕ್ತದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಸಾಮ್ಯತೆ ಇದ್ರೂ ಕೂಡ ಅನೇಕ ಪಾಯಿಂಟ್ಸ್ಗಳಲ್ಲಿ ಎರಡಕ್ಕೂ ಯಾವುದೇ ಹೊಂದಿಕೆ ಇಲ್ಲ. ಉದಾಹರಣೆಗೆ, ವಾತರಕ್ತದಲ್ಲಿ ತುಂಬ ಸ್ಪಷ್ಟವಾಗಿ ಚರ್ಮದ ಲಕ್ಷಣಗಳನ್ನು ಹೇಳಲಾಗಿದೆ. ತೂರಿಕೆ, ಚರ್ಮದಲ್ಲಿ ಉರಿ ಕಾಣಿಸ್ಕೊಳ್ಳೋದು, ಕೆಂಪು ಬಣ್ಣಕ್ಕೆ ತಿರುಗೋದು ಅಂದ್ರೆ ಇನ್ಫ್ಲಮೇಷನ್. ಈ ಚರ್ಮದಲ್ಲಿ ಇನ್ಫ್ಲಮೇಷನ್, ತೂರಿಕೆ ಮತ್ತು ಉರಿ ಇದೆಲ್ಲ ಗೌಟಿ ಆರ್ಥರೈಟಿಸ್ ಅಲ್ಲಾಗ್ಲಿ ಅಥವಾ ಯೂರಿಕ್ ಆಸಿಡ್ ಆಗಲಿ ಇದೆರಡರಲ್ಲೂ ಇದನ್ನ ಮೆನ್ಷನ್ ಆಗಿಲ್ಲ. ವಾತರಕ್ತದಲ್ಲಿ ಧಾತು ಕ್ಷಯ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಧಾತು ಕ್ಷಯ ಅಂತಂದ್ರೆ ನಮ್ಮ ಟಿಶ್ಯೂಸ್ ವೇಸ್ಟಿಂಗ್ ಅಥವಾ ಮಸಲ್ ವೇಸ್ಟಿಂಗ್ ಆಗೋದು, ದಷ್ಟಪುಷ್ಟವಾದ ವ್ಯಕ್ತಿ ಇದ್ದಕ್ಕಿದ್ದಂಗೆ ತೆಳ್ಳಿಗೆ ಆಗೋದು, ವೇಟ್ ಕಡಿಮೆ ಆಗೋದು, ಮಸಲ್ಸ್ ಎಲ್ಲ ತೆಳ್ಳಿಗೆ ಆಗ್ಬಿಡೋದು, ಕೆಕೆಕ್ಸಿಕ್ ಅಂತ ಹೇಳ್ತಾರೆ. ಇದು ಯೂರಿಕ್ ಆಸಿಡ್ ಅಲ್ಲಾಗ್ಲಿ ಅಥವಾ ಗೌಟಿ ಆರ್ಥರೈಟಿಸ್ ಅಲ್ಲಾಗ್ಲಿ ಆಗೋದಿಲ್ಲ. ಇದು ವಾತರಕ್ತದಲ್ಲಿ ಸ್ಪೆಷಲ್ ಆಗಿ ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಆಗಿದೆ. ಇಷ್ಟೇ ಅಲ್ಲದೆ ವಾತರಕ್ತದಲ್ಲಿ ಯೂರಿಕ್ ಆಸಿಡ್ ಇಂದ ಉಂಟಾಗುವಂಥ ಕಿಡ್ನಿ ಸ್ಟೋನ್ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಇನ್ನು ಅನೇಕ ಪಾಯಿಂಟ್ಸ್ ಇದೆ, ಅದು ಯೂರಿಕ್ ಆಸಿಡ್ಗೂ ಮತ್ತು ವಾತರಕ್ತಕ್ಕೂ ಹೊಂದಿಕೆ ಆಗೋದಿಲ್ಲ. ಹೀಗಾಗಿ ನನ್ನ ಪ್ರಕಾರ ಯೂರಿಕ್ ಆಸಿಡ್ಗೂ ಮತ್ತು ವಾತರಕ್ತಕ್ಕೂ ಬಹುಶಃ ಯಾವುದೇ ಸಂಬಂಧ ಇಲ್ಲ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ಚರಕ ಸಂಹಿತೆ ಆಗಲಿ ಮತ್ತು ಸುಶ್ರುತ ಸಂಹಿತೆ ಆಗಲಿ ತುಂಬ ಹಳೆಯ ಕಾಲದಲ್ಲಿ ಬರೆದಿರುವಂಥದ್ದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯೂರಿಕ್ ಆಸಿಡ್ ಅಥವಾ ಗೌಟಿ ಆರ್ಥರೈಟಿಸ್ ಸಿಂಪ್ಟಮೆಟಿಕ್ ಆಗಿ ಕಾಣಿಸ್ಕೊಳ್ಳೋದು ಕೇವಲ 1-2% ಜನರಿಗೆ ಮಾತ್ರ. ಅದಲ್ಲದೆ ಇದು ಯಾರಿಗೆ ಬರುತ್ತೆ, ಹೆಚ್ಚು ಮಾಂಸಾಹಾರ ತಿನ್ನೋರಿಗೆ ಮತ್ತು ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟಿರುವಂಥದ್ದು ಇದು ಯೂರಿಕ್ ಆಸಿಡ್. ಯೂರಿಕ್ ಆಸಿಡ್ ಹೆಚ್ಚಾಗಿ ಮಾಡರ್ನ್ ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟಿದ್ದಾದರೂ ಕೂಡ ಈಗಿನ ಕಾಲದಲ್ಲೇ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಎಲ್ಲರೂ ಜೀವಿಸ್ತಾ ಇರುವಾಗಲೇ ಇದು ಕೇವಲ 1-2% ಜನರಿಗೆ ಮಾತ್ರ ಬರುತ್ತೆ. ಇದನ್ನು ನಾವು ಚರಕ ಮತ್ತು ಸುಶ್ರುತ ಅವರ ಕಾಲದಲ್ಲಿ ಕಂಪೇರ್ ಮಾಡಿ ನೋಡಿದರೆ ಆವಾಗ ಯಾವುದೇ ಮಾಡರ್ನ್ ಲೈಫ್ ಸ್ಟೈಲ್ ಇರಲಿಲ್ಲ. ಬಹುಶಃ ಆವಾಗ ಗೌಟಿ ಆರ್ಥರೈಟಿಸ್ ಅನ್ನೋ ರೋಗ ಇತ್ತೋ ಇಲ್ಲೋ. ನನ್ನ ಪ್ರಕಾರ ಆಗಿನ ಆಹಾರ ಪದ್ಧತಿ, ಆಗಿನ ಜೀವನ ಪದ್ಧತಿಗೆ
ಈ ಗೌಟಿ ಆರ್ಥರೈಟಿಸ್ ತುಂಬ ವಿರಳವಾಗಿ ಇದ್ದಿರ್ಬೋದು. ಹಾಗಿದ್ದಾಗ ಚರಕ ಸಂಹಿತೆ ಅಥವಾ ಸುಶ್ರುತ ಸಂಹಿತೆಯಲ್ಲಿ ಸಂಪೂರ್ಣ ಒಂದು ಚಾಪ್ಟರ್ಗಳೇ ಈ ವಾತರಕ್ತದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಉದಾಹರಣೆಗೆ ಈ ಚರಕ ಸಂಹಿತೆಯಲ್ಲಿ ನಿಧಾನ ಸ್ಥಾನದ ಚಾಪ್ಟರ್ 29 ಕಂಪ್ಲೀಟ್ ಆಗಿ ವಾತರಕ್ತದ ಬಗ್ಗೆನೇ ಎಕ್ಸ್ಪ್ಲನೇಷನ್ ಇದೆ. ಸುಮಾರು 70 ಶ್ಲೋಕಗಳು ಇದರ ಬಗ್ಗೆನೇ ಇದೆ. ಸುಶ್ರುತ ಸಂಹಿತೆಯಲ್ಲೂ ಕೂಡ ನಿಧಾನ ಸ್ಥಾನದ ಮೊದಲನೇ ಚಾಪ್ಟರ್ ಅಲ್ಲೇ ಸಂಪೂರ್ಣವಾಗಿ ವಾತರಕ್ತದ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸುಮಾರು 65 ಶ್ಲೋಕಗಳು ಇದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಂತಹ ತುಂಬ ವಿರಳವಾಗಿರುವಂಥ ಒಂದು ರೋಗದ ಬಗ್ಗೆ ಪೂರ್ತಿ ಒಂದೊಂದು ಚಾಪ್ಟರ್ ಅವರು ಡೆಡಿಕೇಟ್ ಮಾಡಿದ್ದಾರೆ ಅಂತಂದ್ರೆ ಬಹುಶಃ ಇದು ಯೂರಿಕ್ ಆಸಿಡ್ ಅಥವಾ ಗೌಟಿ ಆರ್ಥರೈಟಿಸ್ ಇರಕ್ಕೆ ಚಾನ್ಸಸ್ ತುಂಬಾ ಕಡಿಮೆ. ನಾವು ಮತ್ತೊಂದು ವಿಷಯವನ್ನು ಸರಿಯಾಗಿ ತಿಳ್ಕೋಬೇಕು. 2 ರೀತಿಯ ರೋಗಗಳಿರುತ್ತೆ. ಒಂದಕ್ಕೆ ನಾವು ಡಿಸೀಸ್ ಅಂತ ಕರಿತೀವಿ, ಮತ್ತೊಂದಕ್ಕೆ ಸಿಂಡ್ರೋಮ್ ಅಂತ ಕರಿತೀವಿ. ಡಿಸೀಸ್ ಅಂತಂದ್ರೆ ಒಂದೇ ಒಂದು ಕಾರಣ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ರೋಗ ಲಕ್ಷಣಗಳಿರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ರೋಗ ಗುಣ ಆಗುತ್ತೆ. ಉದಾಹರಣೆಗೆ ಮಲೇರಿಯಾ, ಪ್ಲಾಸ್ಮೋಡಿಯಂ ಅನ್ನೋ ರೋಗಾಣುವಿಂದ ಬರುತ್ತೆ, ರಕ್ತದಲ್ಲಿ ಅನೇಕ ತೊಂದರೆಗಳು ಉಂಟಾಗುತ್ತೆ, ಜ್ವರ ಬರುತ್ತೆ, ಅದಕ್ಕೆ ಮಲೇರಿಯಾ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಸರಿ ಆಗುತ್ತೆ. ಸೊ ಇದಕ್ಕೆ ಡಿಸೀಸ್ ಅಂತ ಕರೀತಾರೆ. ಅದೇ ಮತ್ತೊಂದು ಸಿಂಡ್ರೋಮ್ ಅಂತಂದ್ರೆ ಆಹಾರ ಪದ್ಧತಿ, ವಂಶ ಪಾರಂಪರ್ಯವಾಗಿ ಬರೋದು, ಯಾವುದಾದ್ರೂ ವೈರಲ್ ಇನ್ಫೆಕ್ಷನ್ ಆಗೋದು, ಇದೆಲ್ಲ ಕಾರಣಗಳಿಂದ ಒಂದು ಸಿಂಡ್ರೋಮ್ ಉಂಟಾಗುತ್ತೆ. ಮತ್ತು ಈ ಸಿಂಡ್ರೋಮ್ ಅನ್ನೋದು ನಮ್ಮ ಶರೀರದ ಒಂದೇ ಭಾಗಕ್ಕೆ ಎಫೆಕ್ಟ್ ಆಗೋದಿಲ್ಲ, ಇದು ಶರೀರದ ಅನೇಕ ಆರ್ಗನ್ಸ್ ಗಳಿಗೆ ಎಫೆಕ್ಟ್ ಆಗುತ್ತೆ. ಚರ್ಮ, ಬೋನ್ಸ್ಗೆ, ಲಿವರಿಗೆ, ಗ್ರಂಥಿಗಳಿಗೆ, ಈ ತರ ಅನೇಕ ಬೇರೆ ಬೇರೆ ಟಿಶ್ಯೂಗಳಿಗೆ, ಬೇರೆ ಆರ್ಗನ್ಸ್ ಗಳಿಗೆ ಎಫೆಕ್ಟ್ ಆಗಿ ಇದರ ಅನೇಕ ಗುಣಲಕ್ಷಣಗಳಿರುತ್ತೆ. ಆ ಎಲ್ಲ ಗುಣಲಕ್ಷಣಗಳು ಒಟ್ಟಿಗೆ ಬರುತ್ತೆ, ಅದಕ್ಕೆ ಸಿಂಡ್ರೋಮ್ ಅಂತ ಕರೀತಾರೆ. ಈ ಸಿಂಡ್ರೋಮ್ ಅಲ್ಲಿ ಟ್ರೀಟ್ಮೆಂಟ್ ಕೂಡ ವಿವಿಧ ರೀತಿಯ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಹಾಗಾದ್ರೆ ಸಿಂಡ್ರೋಮ್ ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತ ಒಂದು ವಿಷಯ. ನನ್ನ ಪ್ರಕಾರ ಯೂರಿಕ್ ಆಸಿಡ್ ಅಥವಾ ಗೌಟಿ ಆರ್ಥರೈಟಿಸ್ ಅನ್ನೋದು ಒಂದು ಡಿಸೀಸ್. ಅದೇ ವಾತರಕ್ತಕ್ಕೆ ಬಂದ್ರೆ ಇದು ಒಂದು ಸಿಂಡ್ರೋಮ್ ಆಗಿದೆ. ವಾತರಕ್ತ ಉಂಟಾಗಕ್ಕೆ ಅನೇಕ ಕಾರಣಗಳಿದೆ. ಅದೇ ರೀತಿ ವಾತರಕ್ತ ನಮ್ಮ ಶರೀರದ ಅನೇಕ ಆರ್ಗನ್ಸ್ ಗಳಿಗೆ, ಸ್ಕಿನ್ ಇಂದ ಹಿಡಿದು ನರಗಳವರೆಗೂ, ಮಾಂಸಖಂಡಗಳಿಗೆ ಅದು ಎಫೆಕ್ಟ್ ಮಾಡುತ್ತೆ. ಮತ್ತು ಅದರ ಟ್ರೀಟ್ಮೆಂಟ್ ಕೂಡ ಹಂತಕ್ಕೆ ವಿವಿಧ ರೀತಿಯ ಟ್ರೀಟ್ಮೆಂಟ್ ಇದೆ. ಅದೇ ಯೂರಿಕ್ ಆಸಿಡ್ ಗೌಟಿ ಆರ್ಥರೈಟಿಸ್ ಅಲ್ಲಿ ಹಾಗಿಲ್ಲ. ಅದರಲ್ಲಿ ಯೂರಿಕ್ ಆಸಿಡ್ ಶರೀರದಲ್ಲಿ ಹೆಚ್ಚಾಗೋದು, ಅದು ಕ್ರಿಸ್ಟಲೈಸ್ ಫಾರ್ಮೇಶನ್ ಆಗಿ ಜಾಯಿಂಟ್ ಗಳಲ್ಲಿ ಸೇರ್ಕೊಳ್ಳೋದು, ಕಿಡ್ನಿಯಲ್ಲಿ ಸ್ಟೋನ್ ಉಂಟು ಮಾಡೋದು. ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಆಹಾರ ಪದ್ಧತಿ ಮತ್ತು ಮೆಡಿಸಿನ್ ತಗೊಂಡ್ರೆ ಇದು ಕಡಿಮೆ ಆಗುತ್ತೆ. ಯೂರಿಕ್ ಆಸಿಡ್ ಅಥವಾ ಗೌಟಿ ಆರ್ಥರೈಟಿಸ್ ಅನ್ನೋದು ಒಂದು ಡಿಸೀಸ್ ಆದ್ರೆ ವಾತರಕ್ತ ಅನ್ನೋದು ಒಂದು ಸಿಂಡ್ರೋಮ್. ಇಷ್ಟೆಲ್ಲ ವಿರೋಧಾಭಾಸ ಇದ್ರೂ ಕೂಡ ವಾತರಕ್ತಕ್ಕೂ ಮತ್ತು ಯೂರಿಕ್ ಆಸಿಡ್ಗೂ ಯಾಕೆ ಸಂಬಂಧ ಬಂದಿದೆ ಅದನ್ನು ನಾನು ಸ್ವಲ್ಪ ಡೀಪ್ ಆಗಿ ಅಧ್ಯಯನ ಮಾಡಿದಾಗ ಇದು ಶುರುವಾಗಿರೋದು ಬ್ರಿಟಿಷರ ಕಾಲದಲ್ಲಿ. ಬ್ರಿಟಿಷರು ಭಾರತವನ್ನು ಆಳ್ತಿರುವಾಗ ಅವರಿಗೆ ತಮ್ಮ ಒಂದು ಮಾಡರ್ನ್ ವೈದ್ಯಕೀಯ ಪದ್ಧತಿಯನ್ನು ಭಾರತದಲ್ಲಿ ತಗೊಂಡ್ ಬರ್ಬೇಕಾಗಿತ್ತು. ಆದ್ರೆ ಏನಾಗಿತ್ತು ಅಂತಂದ್ರೆ ಭಾರತದಲ್ಲಿ ಆಯುರ್ವೇದ ಪದ್ಧತಿ ಆಗ್ಲೇ ನಡೀತಾ ಇತ್ತು. ಜನರ ಸಂಪೂರ್ಣ ವಿಶ್ವಾಸ ಆಯುರ್ವೇದ ವೈದ್ಯಕೀಯ ಪದ್ಧತಿ ಮೇಲೆ ಇತ್ತು. ಇಂಥ ಸಮಯದಲ್ಲಿ ಭಾರತದ ಜನರ ಆಯುರ್ವೇದದ ಮೇಲಿನ ವಿಶ್ವಾಸವನ್ನು ತೆಗೆದು ತಮ್ಮ ವೈದ್ಯಕೀಯ ಪದ್ಧತಿ ಮೇಲೆ ವಿಶ್ವಾಸ ಬರಬೇಕು ಅಂತಂದೇಳಿ ಅವರು ಅನೇಕ ಸಂಸ್ಕೃತ ಪಂಡಿತರಿಗೆ ಸ್ಕಾಲರ್ಶಿಪ್ ಗಳನ್ನು ಕೊಟ್ಟು ಅವರ ಮಾಡರ್ನ್ ಪದ್ಧತಿಯಲ್ಲಿರುವಂಥ ರೋಗಗಳಿಗೆ ಆಯುರ್ವೇದದಲ್ಲಿರುವಂಥ ರೋಗಗಳಿಗೆ ಏನಾದರೂ ಒಂದು ಸಂಬಂಧ ಕಟ್ಟಿ ಕೊಡಬೇಕು ಅಂತ ಹೇಳಿ ಅನೇಕ ಗ್ರಂಥಗಳು ಹೊರಗೆ ಬಂತು. ಅಂಥದ್ರಲ್ಲಿ ಈ ಆಯುರ್ವೇದದಲ್ಲಿರುವಂಥ ವಾತರಕ್ತಕ್ಕೂ ಯೂರಿಕ್ ಆಸಿಡ್ ಅಥವಾ ಗೌಟಿ ಆರ್ಥರೈಟಿಸ್ಗೂ ಡೈರೆಕ್ಟ್ ಒಂದು ಸಂಬಂಧ ಕಲ್ಪಿಸಲಾಯಿತು. ಹೀಗೆ ಆಗ್ತಾ ಆಗ್ತಾ ನಮ್ಮ ಜನರಲ್ಲಿ ಆಯುರ್ವೇದ ಪದ್ಧತಿಯ ಮೇಲಿನ ವಿಶ್ವಾಸ ಕಡಿಮೆ ಆಗ್ತಾ ಮಾಡರ್ನ್ ವೈದ್ಯಕೀಯ ಪದ್ಧತಿ ಮೇಲೆ ವಿಶ್ವಾಸ ಹೆಚ್ಚಾಗಕ್ಕೆ ಶುರುವಾಯಿತು. ಸಂಪೂರ್ಣ ವೈದ್ಯಕೀಯ ಪದ್ಧತಿ ಅದರ ಮೇಲೆ ಡಿಪೆಂಡ್ ಆಗ್ತಾ ಬಂತು. ಈಗ ಮಾಡರ್ನ್ ಯುಗದಲ್ಲಿ, ಈಗಿನ ಕಾಲದಲ್ಲಿ ಈಗ ಏನಾಗ್ತಾ ಇದೆ ಅಂತಂದರೆ ಆಯುರ್ವೇದದ ಮೇಲೆ ವಿಶ್ವಾಸ ಜನರಿಗೆ ಬರಲಿ ಅಂತಂದೇಳಿ ಅಲೋಪತಿಯಲ್ಲಿ ಮೆನ್ಷನ್ ಆಗಿರುವಂತಹ ಎಲ್ಲ ರೋಗಗಳು ಆಯುರ್ವೇದದಲ್ಲಿ ಕೂಡ ಮೆನ್ಷನ್ ಆಗಿದೆ ಅಂತಂದೇಳಿ ತೋರ್ಸಕ್ಕೆ ಹೋದಾಗ ಆ ಹಳೆಯ ಒಂದು ಹೋಲಿಕೆಯನ್ನು ಮುಂದೆ ತಗೊಂಡು ಬರ್ತಾ ಇದ್ದಾರೆ. ನನ್ನ ಪ್ರಕಾರ ಆಯುರ್ವೇದ ವೈದ್ಯಕೀಯ ಪದ್ಧತಿ ತನ್ನದೇ ಆದ ಒಂದು ವಿಶೇಷ ಸ್ಥಾನ ಹೊಂದಿದೆ. ಇದು ತನ್ನದೇ ಆದ ಒಂದು ಸಂಪೂರ್ಣ ವೈದ್ಯಕೀಯ ಪದ್ಧತಿ. ಆಯುರ್ವೇದದಲ್ಲಿರುವಂಥ ಪ್ರತಿಯೊಂದು ರೋಗಕ್ಕೂ ಮಾಡರ್ನ್ ವೈದ್ಯಕೀಯ ಪದ್ಧತಿಯ ಪ್ರಕಾರನೇ ನಾವು ಪ್ರೂವ್ ಮಾಡಬೇಕು ಅನ್ನೋ ಯಾವ ಅವಶ್ಯಕತೆಯೂ ಇಲ್ಲ. ಹೀಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದ್ರಿಂದನೇ ಈ ಒಂದು ಎಡವಟ್ಟಾಗಿದೆ. ಈಗ ಯೂರಿಕ್ ಆಸಿಡ್ ಅನ್ನು ಯಾವುದಕ್ಕೆ ಹೋಲಿಸ್ತಾರೆ?
ಚರ್ಮದ ಮೇಲೆ ತುರಿಕೆ ಬಂದ್ರೂ, ಉರಿ ಕಾಣಿಸ್ಕೊಂಡ್ರು, ಮಸಲ್ಗಳಲ್ಲಿ ಪೇನ್ ಕಾಣಿಸ್ಕೊಂಡ್ರು, ಎಲ್ಲದಕ್ಕೂ ಯೂರಿಕ್ ಆಸಿಡ್ ಕಾರಣ ಅಂತ ಹೇಳ್ತಾರೆ. ಶರೀರದಲ್ಲಿರುವಂತ ಯಾವುದೇ ಜಾಯಿಂಟ್ ಅಲ್ಲಿ ನೋವು ಬಂದ್ರೂ ಕೂಡ ಅದಕ್ಕೆ ಯೂರಿಕ್ ಆಸಿಡ್ ಅಂತ ಹೇಳ್ತಾರೆ. ಈ ತರ ಅನೇಕ ವೇಗ್ ಸಿಂಪ್ಟಮ್ಸ್ ಗಳಿಗೂ ಕೂಡ ಯೂರಿಕ್ ಆಸಿಡ್ ಕಾರಣ ಅಂತಂದು ಹೇಳಿ ಹೇಳ್ತಾ ಇರೋದಕ್ಕೆ ಇದೇ ಕಾರಣ. ಈ ಕನ್ಫ್ಯೂಷನ್ ಇಂದನೇ ಯೂರಿಕ್ ಆಸಿಡ್ ಅನ್ನು ವಾತ ರಕ್ತದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇದೆ ಮತ್ತು ವಾತ ರಕ್ತವನ್ನು ಯೂರಿಕ್ ಆಸಿಡ್ ಮೂಲಕ ಡಯಾಗ್ನೋಸಿಸ್ ಮಾಡಲಾಗ್ತಾ ಇದೆ. ಕೊನೆಯಲ್ಲಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದಕ್ಕೆ ಪರಿಹಾರ ಏನು? ನನ್ನ ಪ್ರಕಾರ ಯೂರಿಕ್ ಆಸಿಡ್ ಗೌಟಿ ಆರ್ಥರೈಟಿಸ್ನ ಲಕ್ಷಣಗಳಿದ್ದಾಗ ಅದಕ್ಕೆ ಅದೇ ರೀತಿಯಾದ ಟ್ರೀಟ್ಮೆಂಟ್ ಅನ್ನು ಮಾಡಬೇಕು. ವಾತ ರಕ್ತದ ಲಕ್ಷಣಗಳಿದ್ದಾಗ ಅದಕ್ಕೆ ಆಯುರ್ವೇದದ ಪ್ರಕಾರ ಹೇಳಿರುವಂತ ಪಥ್ಯಗಳನ್ನು, ಚಿಕಿತ್ಸೆಯನ್ನು ಮಾಡಿದ್ರೆ ಬಹುಶಃ ರೋಗಿಗಳಿಗೆ ಸಂಪೂರ್ಣ ಗುಣ ಹೊಂದಲು ಸಹಾಯವಾಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ರಿಗೂ ಈ ವಿಷಯವನ್ನು ತಿಳಿಸಿ.